ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ, ಇವಾಗ ಮಳೆ ಬಂದು ನಮ್ಮ ಗಿಡ ಹೇಗಾಗಿದೆ. ತುಂಬ ಮಳೆ ಅಂದರೆ ಎಲ್ಲ ಕಡೆನೂ ಮಳೆ ಇದೆ. ಆದರೆ ನಾನೊಂದು 10 ದಿನ ಇರಲಿಲ್ಲ ನೋಡಿ, ಯಾವ ಥರ ಆಗಿದೆ ನೋಡಿ ಗಿಡ ಎಲ್ಲ. ಮೊಗ್ಗೆಲ್ಲ ಆಗಿ ಮುಗ್ದು ಹೋಗಿದೆ ನಾವು ಬರುವಷ್ಟರೊಳಗೆ. ಮತ್ತು ನೋಡಿ ಗಿಡ ನೋಡಿ, ಎಗೆ ಎಲ್ಲ ನೋಡಿ, ಒಂದೊಂದು ಎಗೆ ನೋಡಿ ಈ ಥರ ಆಗಿದೆ ನೋಡಿ. ಎಲೆ ಎಲ್ಲ ಉದುರು ಹೋಗಿದೆ ನೋಡಿ, ಕೆಳಗಡೆ ಎಲೆ ಎಲ್ಲ ಉದುರು ಹೋಗಿದೆ ನೋಡಿ. ಈ ಥರ ಎಲೆ, ಈ ಥರ ಎಗೆ ಆಗಿದ್ರೆ, ಇದು ಒಂದು ಎಗೆ ಈ ಥರ ಬಂದರೆ ಇದನ್ನ ನಾವು ಕಟ್ ಮಾಡಿ ತೆಗಿಬೇಕು. ಇಲ್ಲ ನಾವು ಹಾಗೆ ಇಟ್ಟಿದ್ರೆ ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗಿ ಅಲ್ಲೇ ಒಣಗಿ ಎಲ್ಲ ಒಂದು ಗಿಡನೇ ಸಾಯುತ್ತೆ. ಅದಕ್ಕೆ ನಾವು ಇದನ್ನು ಕಟ್ ಮಾಡಿ ತೆಗಿಬೇಕು. ಮತ್ತು ಮೆಡಿಸಿನ್ ಏನು ಸ್ಪ್ರೇ ಮಾಡೋದು ಬೇಡ, ಇದನ್ನೇ ನಾವು ಕಟ್ ಮಾಡಿದರೆ ಸಾಕು. ಫ್ರೆಂಡ್ಸ್, ನಾನು 10 ದಿನ ನಾನು ಊರಲ್ಲಿರಲಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ. ನಾನು ಬರೋಷ್ಟರೊಳಗೆ ಗಿಡ ಎಲ್ಲ ನೋಡಿ ಈ ಥರ ಆಗಿದೆ ನೋಡಿ, ಈ ಥರ ಆಗಿದೆ, ಒಣಗಿದೆ ನೋಡಿ ಈ ಥರ. ಇದು ಏನಂತ ಗೊತ್ತಾಗೋದಿಲ್ಲ, ಮಳೆಗೆ ಹಾಗಾಗಿದ್ದೇನೋ ಗೊತ್ತಿಲ್ಲ, ನೋಡಬೇಕು. ಅದಕ್ಕೆ ನಾನು ಇದಕ್ಕೆ ಮೆಡಿಸನ್ ಏನು ಹಾಕುವುದಿಲ್ಲ, ಹೀಗೆ ಕಟ್ ಮಾಡಿ ತೆಗಿತೀನಿ. ಒಣಗಿ ಹೋಗಿದೆ ನೋಡಿ, ಚಿಗುರು ಚಾನ್ಸೇ ಇಲ್ಲ ನೋಡಿ. ಇದೊಂದು ಎಗೆನೇ ಹೋಗಿದೆ. ಫುಲ್ ಎಗೆ ಒಣಗಿದೆ ನೋಡಿ, ಗೊತ್ತಾಗುತ್ತೆ ನೋಡಿ. ನೋಡಿ ಈ ಥರ ಆಗಿದೆ ನೋಡಿ, ಸ್ವಲ್ಪನೂ ಹಸಿಯಾಗಿಲ್ಲ ನೋಡಿ, ಫುಲ್ ಒಣಗಿದೆ ನೋಡಿ. ನೋಡುವ, ಇಲ್ಲಿ ಸ್ವಲ್ಪ ಹಸಿಯಾಗಿದೆ. ಅದಕ್ಕೆ ನಾವು ಗಿಡ ಸಾಯೋಕೆ ಬಿಡೋದಕ್ಕಿಂತ ಒಂದೊಂದು ಎಗೆ ಒಣದ್ರ ಕೂಡಲೇ ಕಟ್ ಮಾಡಿ ತೆಗಿಬೇಕು ನೋಡಿ. ಕಡ್ಡಿ ನೋಡಿದರೆ ಗೊತ್ತಾಗುತ್ತೆ ನೋಡಿ, ಫುಲ್ ಒಣಗಿದೆ ನೋಡಿ. ಮತ್ತು ಕೆಲವು ಗಿಡ ಎಲ್ಲ ಹಾಗೆ ಒಂದೊಂದು ಗಿಡದಲ್ಲಿ ಮಾತ್ರ ಎಗೆ ಒಣದು ಹೋಗಿದೆ. ನೋಡಿ, ಮತ್ತೆ ಇವಾಗ ನೋಡಿ ಮಳೆ ಬಿದ್ದಿದ್ದೇ ತಡ ನೋಡಿ, ಕೇರೆ ಬಳ್ಳಿ ಎಷ್ಟೊಂದು ಬಂದಿದೆ ನೋಡಿ. ಎಲ್ಲ ಗಿಡದಲ್ಲೂ ಕೇರೆ ಬಳ್ಳಿ ಇದೆ ನೋಡಿ, ಆ ಕಡೆ ಎಲ್ಲ ಕೇರೆ ಬಳ್ಳಿ ಇದೆ. ಮತ್ತು ಗಿಡ ಇವಾಗ ಕಟ್ ಮಾಡಿದ್ರೂ ಆಗೋದಿಲ್ಲ. ಗಿಡ ಕಟ್ ಮಾಡಿದರೆ ಮಳೆ ಬರ್ತಿದ್ರೆ ಗಿಡ ಕೊಳ್ತು ಹೋಗುತ್ತೆ, ಅಲ್ಲೇ ಒಣಗಿ ಹೋಗುತ್ತೆ. ಅದಕ್ಕೆ ನಾವು ಗಿಡ ಕಟ್ ಮಾಡಲಿಕ್ಕೂ ಆಗೋದಿಲ್ಲ. ಕೇರೆ ಬಳ್ಳಿ ಕಟ್ ಮಾಡಿ ತೆಗಿಬಹುದು. ಎಷ್ಟು ದೊಡ್ಡ ಕೇರೆ ಬಳ್ಳಿ ಬಂದಿದೆ ನೋಡಿ, ನಾವು ಬರೋಷ್ಟರೊಳಗೆ. ಇಲ್ಲಿಗೆ ಇದನ್ನು ಕಟ್ ಮಾಡಿ ತೆಗೆದ್ರೆ ಆಯಿತು. ಇಷ್ಟು ಉದ್ದ, 10 ದಿನದೊಳಗೆ ಇಷ್ಟು ಉದ್ದ ಕೇರೆ ಬಳ್ಳಿ ಬಂದಿದೆ. ಇವಾಗ ಮಳೆ ಬಿದ್ದ ಕೂಡಲೇ ಏನಾದರೂ ಒಂದು ಗಿಡಕ್ಕೆ ಏನಾದರೂ ಒಂದು ಕಾಯಿಲೆ ಬರ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಎಲೆ ಕಲ್ಲರೆ ಫುಲ್ ಹಳದಿ ಬಣ್ಣ ಆಗುವುದು, ಇಲ್ಲ ಅಂದರೆ ಫುಲ್ ಕೇರೆ ಬಳ್ಳಿ ಬರುವುದು ನೋಡಿ. ಹೊಸ ಗಿಡದಲ್ಲಿ ಫುಲ್ ಕೇರೆ ಬಳ್ಳಿ ಬಂದಿದೆ ನೋಡಿ. ಇದನ್ನ ನಾವು ಈಗ ಕಟ್ ಮಾಡಲೇಬೇಕು. ಕಟ್ ಮಾಡಲಿಲ್ಲ ಅಂದರೆ ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ. ಎಷ್ಟು ಚೆನ್ನಾಗಿರೋ ಗಿಡ ಎಲ್ಲ ನೋಡಿ, ಕೇರೆ ಬಳ್ಳಿ ಬಂದು ಹೇಗಾಗಿದೆ. ಜಾಸ್ತಿ ಕೆಳಗಡೆ ಹೋಗಿ ಕಟ್ ಮಾಡೋದು ಬೇಡ. ಕೇರೆ ಬಳ್ಳಿ ಬಂದರೆ ಇಷ್ಟಿಷ್ಟು ಮೇಲೆ ಕಟ್ ಮಾಡಿದರೆ ಸಾಕಾಗುತ್ತೆ. ಇಷ್ಟು ಮೇಲೆ ಮಾಡಿದ್ರು ಸಾಕು, ಇಷ್ಟು ಮಾಡಿದರೆ ಸಾಕು. ಯಾವ ಬಳ್ಳಿ ಬಂದರೂ ಕಟ್ ಮಾಡ್ಲಿಕ್ಕೆ ಮನಸ್ಸು ಮಾತ್ರ ಬರುವುದಿಲ್ಲ. ಆದರೆ ಎಷ್ಟೊಂದು ಬಂದಿದೆ ನೋಡಿ,
ಇದು ನಾವು ಬಂತಂತೇಳಿ ಇವಾಗ ಇಟ್ಕೊಳ್ಬಾರ್ದು. ಒಂದು ಕೆಲವು ದಿನ ಒಂದೊಂದು ದಿನ ಬಿಸಿಲು ಬರುತ್ತೆ. ಬಿಸಿಲು ಬಂದಾಗ ಆವಾಗ ಚೆನ್ನಾಗಿ ಚಿಗುರು ಬರುತ್ತೆ. ನಾವು ಕಟ್ ಮಾಡಿದರೆ ಕಟ್ಟಂತೂ ಮಾಡಲೇಬೇಕು. ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ ಬೀಳ್ ಟೈಪಲ್ಲಿ. ಮತ್ತು ನೋಡಿ ಎಷ್ಟೊಂದು ಹುಲ್ಲು ಬೆಳೆದಿದೆ ನೋಡಿ, ಹಳೆ ಹುಲ್ಲು ಎಷ್ಟಿದೆ ನೋಡಿ ಫ್ರೆಂಡ್ಸ್. ಇವಾಗ ತುಂಬ ಬಿಸಿಲಿದೆ. ಇವಾಗ ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇವೆ ನೋಡಿ. ಎಷ್ಟೊಂದು ಕಳೆ ಇದೆ ನೋಡಿ. ಇದು ಮಳೆ ಬಂದರೂ ನಾವು ಬಿಡಬಾರ್ದು, ಹುಲ್ಲೆಲ್ಲ ತೆಗಿಬೇಕು. ಇವಾಗ ನಾವು ಮಳೆಗಾಲದಲ್ಲಿ ಇದಕ್ಕೆ ಏನು ಗೊಬ್ಬರ ಏನು ಹಾಕುವುದಿಲ್ಲಲ್ಲ, ಅದಕ್ಕೆ ನಾವು ಹುಲ್ಲು ಸಹ ಬೆಳಿಲಿಕ್ಕೆ ಬಿಡಬಾರ್ದು, ತೆಗಿಬೇಕು. ನೋಡಿ ಎಲ್ಲದರಲ್ಲೂ ಕಳೆ ಹುಲ್ಲು ಬಂದಿದೆ ನೋಡಿ. ಆ ಕಡೆ ನೋಡಿ, ಬಿಸಿಲು ಮತ್ತು ಮಳೆ ಬಂದಾಗ ಬಂದು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ತುಂಬ ಬಿಸಿಲಿದೆ. ಇವತ್ತು ಬಿಸಿಲಿದ್ರೂ ಪರವಾಗಿಲ್ಲ, ವಿಡಿಯೋ ಮಾಡುವ ಅಂತೇಳಿ. ಮತ್ತು ನನ್ನ ಗಿಡಕ್ಕೆ ಎಲ್ಲ ಕೆಲವು ಗಿಡಕ್ಕೆಲ್ಲ ಒಣಗಿಯಲ್ಲೇ ಸಾಯೋ ಥರ ಆಗಿದೆ. ಅದಕ್ಕೆ ವಿಡಿಯೋ ಮಾಡಿ ತೋರಿಸುವ ಅಂತೇಳಿ ಬಂದೆ ಇವತ್ತು. ಕೆಲವಿಗೆ ಹೆಚ್ಚಿನ ಎಲ್ಲ ಹಾಗೆ ಆಗಿದೆ, ಆದರೂ ಕೆಲವು ಗಿಡ ಎಲ್ಲ ನೋಡಿ ಚೆನ್ನಾಗಿದೆ ನೋಡಿ ಗಿಡ. ಇಲ್ಲೊಂದು ಗಿಡ ನೋಡಿ, ಈ ಥರ ಆಗಿದ್ರೆ ಕೂಡ ಗಿಡ ಸಾಯುತ್ತೆ ನೋಡಿ. ಇದು ನಿಮಗೆ ಇಲ್ಲಿಗೆ ಕಟ್ ಮಾಡಿ ತೆಗಿತೀನಿ. ನೋಡಿ ಇವತ್ತಂತೂ ತುಂಬ ಬಿಸಿಲಿದೆ ಫ್ರೆಂಡ್ಸ್. ಇವಾಗ 12 ಗಂಟೆ ಆಗಿದೆ ನಾನು ವಿಡಿಯೋ ಮಾಡುವಾಗ. ತುಂಬ ಬಿಸಿಲಿದೆ. ಆದರೂ ಇವತ್ತು ಈಗ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡುವಂದ್ರೆ ಮಳೆ ಬಂದರೂ ಆಯಿತು, ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ. ಕೆಲವು ನೋಡಿ ಇದೇ ಥರ ಒಂದೊಂದೇ ಹೇಗೆ ಒಣಗ್ತಾ ಹೋಗುತ್ತೆ. ಆವಾಗ ನಾವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಇದನ್ನ ನಾವು ಕಟ್ ಮಾಡಿ ತೆಗೆದ್ರೆ ಆಯಿತು ನೋಡಿ. ಚೆನ್ನಾಗಿ ಮೊಗ್ಗಾಗ್ತೈತೆ, ಮತ್ತು ಎಲ್ಲ ಗಿಡನೂ ಚೆನ್ನಾಗಿದೆ. ಕಲರೆಲ್ಲ ಹಳದಿ ಬಣ್ಣ ಆಗಿತ್ತಲ್ಲ, ಇವಾಗ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇದು ಒಂದೊಂದು ಹೇಗೆ ಒಣಗ್ತಾ ಇತ್ತು. ಮಳೆ ಜಾಸ್ತಿ ಆಗಿ ಅಂತೂ ಗೊತ್ತಿಲ್ಲ, ಏನಂತಲೇ ಗೊತ್ತಿಲ್ಲ. ಆದರೆ ಗಿಡ ಕಲರ್ ಚೇಂಜ್ ಆಯ್ತು ಅಂತೇಳಿ ನಾವು ಫುಲ್ ಗಿಡನ ಇದು ಈ ಥರ ಕಲರ್ ಹಳದಿ ಬಣ್ಣ ಆಗಿದ್ರೆ, ಹಳದಿ ಅಂದರೆ ಫುಲ್ ಒಣಗಿರುತ್ತೆ, ಗೊತ್ತಾಗುತ್ತೆ. ಆವಾಗ ಅದನ್ನು ಕಟ್ ಮಾಡಿ ತೆಗಿಬೇಕು. ಒಂದೊಂದು ಹೇಗೆ ನಾನು ಹಿಂದಿನ ವರ್ಷ ಒಂದು ಗಿಡ ಹಾಗೆ ಒಣಗಿದ್ರೆ ನಾನು ಅದನ್ನು ಒಣಗಿದ್ದಲ್ಲ ಸರಿ ಹೋಗುತ್ತಂತೇಳಿ ಬಿಟ್ಬಿಟ್ಟೆ. ಹಾಗೆ ಒಣಗಿ ಒಂದು ಗಿಡನೇ, ಚೆನ್ನಾಗಿರೋ ಗಿಡನೇ ಸತ್ತೋಯ್ತು. ಅದಕ್ಕೆ ನಾನು ಈ ವರ್ಷ ಕಟ್ ಮಾಡ್ತಾ ಇದ್ದೆ ನೋಡಿ. ಇಲ್ಲೂ ಒಂದು ಗಿಡ ಹಾಗಾಗಿದೆ ನೋಡಿ. ಈ ಥರನೇ ಆಗೋದು ನೋಡಿ. ಒಂದು ವೇಳೆ ಇದರಲ್ಲೂ ಕಮ್ಮಿ ಆಗಲಿಲ್ಲ ಅಂದರೆ ನಾವು ಇದ್ರದ್ದು ಫೋಟೋ ತಕ್ಕೊಂಡು, ವಿಡಿಯೋ ಅಥವಾ ಫೋಟೋ ತಕ್ಕೊಂಡು ಫರ್ಟಿಲೈಸರ್ ಶಾಪಲ್ಲಿ ಹೋಗಿ ತೋರಿಸಿದ್ರೆ ಅವರು ಏನಾದ್ರದಕ್ಕೆ ಒಂದು ಔಷಧಿ ಕೊಡ್ತಾರೆ ನೋಡಿ. ಈ ಥರ ಆಗಿದೆ ನೋಡಿ. ಈ ಮಳೆಗಾಲದಲ್ಲಿ ಏನಾದರೂ ಒಂದು ರೋಗ ಇದ್ದೇ ಇರುತ್ತೆ ಗಿಡಗಳಿಗೆ ನೋಡಿ. ಫುಲ್ ಒಣಗಿದೆ ನೋಡಿ, ಗೊತ್ತಾಗುತ್ತೆ. ಅದು ಫುಲ್ಲು ಒಣಗಿರುತ್ತೆ. ಅದು ಒಂದು ಒಣಗಿದ್ರೆ ಸಾಕು, ಎಲ್ಲ ಒಣಗ್ತಾ ಎಲ್ಲ ಗಿಡ ಹಾಗೆ ಒಣಗಿ ಸಾಯುತ್ತೆ. ಅದಕ್ಕೆ ನಾವು ಅದನ್ನು ಸ್ವಲ್ಪ ಗಿಡನ ಯಾವಾಗಲೂ ನೋಡ್ತಾ ಇರಬೇಕು. ಒಂದು ಏಕೆ ಒಣಗಿದ್ರೆ
ಅದನ್ನು ಕೂಡಲೇ ನಾವು ಕಟ್ ಮಾಡಿ ತೆಗಿಬೇಕು, ಹಾಗೆ ಬಿಡಬಾರ್ದು. ಮತ್ತೆ ನನ್ನ ಹೊಸ ಗಿಡ ನೋಡಿ ಹೇಗಿದೆ ನೋಡಿ. ಆ ಕಡೆ ಆ ಕಡೆ ಎಲ್ಲ ಕೇರೆ ಬಂದಿದ್ದು ತೋರಿಸಿದ್ನಲ್ಲ, ಇಲ್ಲಿ ನೋಡಿ ಇದು ಹೊಸ ಗಿಡನೇ, ಇದು ಚೆನ್ನಾಗಿದೆ. ಮತ್ತೆ ಎಲೆ ಎಲ್ಲ ಇವಾಗ ಇನ್ನೂ ಮಳೆ ಜಾಸ್ತಿ ಬಂದ್ರೆ ಎಲೆ ಉದುರು ಹೋಗೋ ಚಾನ್ಸ್ ಇದೆ ನೋಡಿ. ಇಲ್ಲೆಲ್ಲ ಉದುರಿದೆ ನೋಡಿ, ಇದೆಲ್ಲ ಉದುರು ಹೋಗೋ ಎಲೆನೇ ಇದು ಎಲೆ. ಅದಕ್ಕೆ ರೋಗ ಅಂತ ಹೇಳೋಕ್ಕೂ ಆಗುವುದಿಲ್ಲ, ಯಾಕಂದ್ರೆ ಮಳೆಗಾಲದಲ್ಲಿ ಎಲೆ ಎಲ್ಲ ಬಲ್ತಿದ್ದ ಎಲೆ ಎಲ್ಲ ಒಣಗಿ ಉದುರಿ ಹೋಗುತ್ತೆ. ಅದು ನನ್ನ ಗಿಡ ಎಲ್ಲ ನೋಡಿ, ಎಲ್ಲದು ಇವಾಗ ಫಸ್ಟ್ ಯೆಲ್ಲೋ ಕಲರ್ ಇದ್ದಿತ್ತಲ್ಲ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ಚೆನ್ನಾಗಿ ಬಂದಿದೆ ಗಿಡ. ಇದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ನೋಡಿ, ಇದು ಒಣಗಿ ಹೋಗ್ಬೋದು ನೋಡಿ. ಇನ್ನು ಒಂದು 4 ದಿನ ಬಿಟ್ಟು ನೋಡ್ಬೇಕಿದ್ದು. ಮೊಗ್ಗು ಇವಾಗ ನೋಡಿ, ಮತ್ತೆ ಮೊಗ್ಗು ನಾನು ಅದು ಹೇಳಿದ್ನಲ್ಲ 10 ದಿನದ ಇರ್ಲಿಲ್ಲ, ನಾನು ಬರುವಷ್ಟರೊಳಗೆ ಮೊಗ್ಗೆಲ್ಲ ಆಗಿ ಎಲ್ಲ ಹೂವಾಗಿ ಉದುರು ಹೋಗಿತ್ತು ನಾನು ಬರುವಷ್ಟರೊಳಗೆ. ಆದ್ರೆ ಇವಾಗ ಸ್ವಲ್ಪ ಸ್ವಲ್ಪ ಮೊಗ್ಗು ಸಿಗುತ್ತೆ, ಒಂದು 700-800 ಮೊಗ್ಗು ಸಿಗುತ್ತೆ, ಜಾಸ್ತಿ ಸಿಗುವುದಿಲ್ಲ. 700-800 ಅಷ್ಟೇ ಇವಾಗ ಸಿಗುದು ನನಗೆ. ಅದು ನಾನು ಕಟ್ಟಿ ಮಾರ್ಕೆಟಿಗೆ ಕೊಟ್ಟು ಬರ್ತೀನಿ. ಮತ್ತೆ ನೋಡಿ, ಮಳೆಗಾಲದಲ್ಲಿ ಮೇಲ್ಗಡೆ ಬರೋಕೆ ಆಗುದಿಲ್ಲ, ಕಾಲು ಜಾರುತ್ತೆ ಅಂತೇಳಿ ನೋಡಿ ಇದನ್ನ ಹಾಕಿ ಇಟ್ಟಿದ್ದು ನೋಡಿ. ಮೇಲ್ಗಡೆ ಬಂದ್ರೆ ಕಾಲೆಲ್ಲ ಜಾರ್ಲಿಕ್ಕೆ ಶುರು ಆಗುತ್ತೆ, ಪಾಚಿ ಕೊಟ್ಕೊಂಡಿರುತ್ತಲ್ಲ, ಜಾರುತ್ತೆ. ಅದಕ್ಕೆ ಇದನ್ನ ಹಾಕಿದ್ರೆ ಜಾರುದಿಲ್ಲ. ಆ ಕಡೆ ಎಲ್ಲ ಸ್ವಲ್ಪ ಜಾರುದಿಲ್ಲ, ಇಲ್ಲಿ ಸ್ವಲ್ಪ ನೀರು ನಿಲ್ಲುತ್ತೆ, ಹಾಗಾಗಿ ಜಾರುತ್ತೆ. ದಿನ ಬೆಳಿಗ್ಗೆ ಮೊಗ್ಗು ಬರುವಾಗ ಸ್ವಲ್ಪ ಹುಷಾರಾಗಿ ಬರ್ಬೇಕಲ್ಲ, ಅದಕ್ಕೆ ಇದನ್ನ ಹಾಕಿದ್ದೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.